ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಸೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಜಾಬ್ ಮಾಡುವಂತಹ ಹೆಣ್ಮಕ್ಳು ಕೂಡ ಮನೆನ ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಳ್ಬೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳಿಂದ ಒಂದು ಕಮೆಂಟ್ ಬರ್ತಾನೆ ಇರ್ತಿತ್ತು, ವರ್ಕಿಂಗ್ ವುಮೆನ್ಸ್ಗೆ ಹೆಲ್ಪ್ ಆಗುವಂಥ ಟಿಪ್ಸ್ನ ತಿಳಿಸ್ಕೊಡಿ, ಮನೆನ ಯಾವ ರೀತಿ ಕ್ಲೀನಾಗಿ ಇಟ್ಕೊಳ್ಬೋದು ಅಂತ. ನಾನು ಈಗಾಗಲೇ ಕೆಲವೊಂದು ವೀಡಿಯೋಸಲ್ಲಿ ಆಗಾಗ ಮೆನ್ಷನ್ ಮಾಡ್ತಾನೆ ಇರ್ತೀನಿ. ಮೇ ಬಿ ನೀವು ಆ ವೀಡಿಯೋಸ್ ಎಲ್ಲ ನೋಡಿಲ್ಲ ಅಂತ ಅನಿಸುತ್ತೆ. ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ 1 by 1 ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ಫ್ಲೋರ್ ಕ್ಲೀನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ಲೋರ್ ಕ್ಲೀನಿಂಗ್ನ ಈಸಿಯಾಗಿ ಮಾಡ್ಕೊಳ್ಬೇಕು ಅನ್ನೋದಾದರೆ ಈ ಒಂದು ಟ್ರಿಕ್ಸ್ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಮನೆ ಚಿಕ್ಕದಾಗಿದ್ದರೆ ಬೆಳಗ್ಗೆನೇ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಮನೆ ದೊಡ್ಡದಾಗಿದ್ದರೆ ಆದಷ್ಟು ನೀವು ರೇರಾಗಿ ಯೂಸ್ ಮಾಡುವಂಥ ಕೆಲವೊಂದು ರೂಮ್ಸ್ ಮತ್ತು ಕೆಲವೊಂದು ಏರಿಯಾಸ್ನೆಲ್ಲ ಕೂಡ ಹಿಂದಿನ ದಿನ ಸಂಜೆನೆ ಕಸ ಗುಡಿಸಿ ಇಟ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ಮಾಫ್ ಮಾಡ್ಕೊಳ್ಬೋದು. ಈ ಥರ ಮಾಡೋದ್ರಿಂದ ನಿಮಗೆ ಬೆಳಗಿನ ಜಾವ ಆಲ್ಮೋಸ್ಟ್ 20 ರಿಂದ 25 ನಿಮಿಷ ಟೈಮ್ ಅನ್ನೋದು ಸೇವ್ ಆಗುತ್ತೆ. ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಕಿಚನ್ ಇರ್ಬೋದು, ಲಿವಿಂಗ್ ಏರಿಯಾ, ರೂಮ್ಸ್ನೆಲ್ಲ ಕೂಡ ನೀವು ಬೆಳಗಿನ ಜಾವ ಕಸ ಗುಡಿಸ್ಕೊಂಡು ನೀಟಾಗಿ ಮಾಫ್ ಮಾಡ್ಕೊಳ್ಬೋದು. ದೊಡ್ಡದಾಗಿರುವಂಥ ಮನೆಗಳಲ್ಲಿ ನಿಮಗೆ ಫ್ಲೋರ್ ಬೈ ಫ್ಲೋರ್ ಕ್ಲೀನ್ ಮಾಡ್ಕೊಳ್ತಾ ಹೋದಷ್ಟು ಟೈಮ್ ಅನ್ನೋದು ಜಾಸ್ತಿ ಬೇಕಾಗುತ್ತೆ ಅಂತ ಅವರು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಏರಿಯಾಸ್ನ ಮಾತ್ರನೇ ಬೆಳಗಿನ ಜಾವ ಕ್ಲೀನ್ ಮಾಡಿಕೊಂಡು ಉಳಿದಿರುವಂಥ ಏರಿಯಾಸ್ನ ಹಿಂದಿನ ದಿನ ಸಂಜೆನೇ ನೀವು ಕ್ಲೀನ್ ಮಾಡಿ, ಅಂದರೆ ಫ್ಲೋರ್ನ ಕಸ ಗುಡಿಸಿ ಇಟ್ಕೊಳ್ಳೋದಾದರೆ ಈ ಥರ ನೆಲ ಒರೆಸೋದು ತುಂಬ ಈಸಿ ಆಗುತ್ತೆ. ಯೂಶ್ವಲಿ ನಮ್ಮ ಮೇಡು ಲೀವಲ್ಲಿದ್ದಾಗ ನಾನು ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ತಾ ಇರ್ತೀನಿ, ಕೆಲಸಗಳು ಸುಗಮವಾಗಿ ಮಾಡ್ಕೊಳ್ಬೋದು ಅನ್ನೋದ್ರಿಂದ. ದಿನ ನೆಲ ಒರೆಸ್ಲೇಬೇಕಾ ಅಂತ ನೀವು ಕೇಳ್ಬೋದು. ದಿನ ನೆಲ ಒರೆಸೋದ್ರಿಂದ ಫ್ಲೋರ್ ಅನ್ನೋದು ಡಸ್ಟ್ ಫ್ರೀ ಆಗಿರುತ್ತೆ, ಕ್ಲೀನ್ ಆಗಿರುವಂಥ ಸರ್ಫೇಸ್ನ ನಾವು ನೋಡ್ಬೋದು. ಮತ್ತು ನಾವು ವಾರಕ್ಕೊಮ್ಮೆ ನೆಲ ಒರೆಸ್ತೀವಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಟೈಮೇ ಬೇಕಾಗುತ್ತೆ ಆ ಒಂದು ಡಸ್ಟ್ ಎಲ್ಲ ರಿಮೂವ್ ಮಾಡೋದಕ್ಕೋಸ್ಕರ. ಸೊ ಅದರಿಂದ ಡೈಲಿ ನೀವು ಈ ಒಂದು ರೊಟೀನ ಫಾಲೋ ಮಾಡೋದಾದರೆ ಕಡಿಮೆ ಟೈಮಲ್ಲೇ ನೆಲನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಮತ್ತು ಫಾಸ್ಟಾಗೂ ಕೂಡ ಫ್ಲೋರ್ ಕ್ಲೀನ್ ಆಗುತ್ತೆ. ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಏರಿಯಾಸಲ್ಲಿ ಮೆಸ್ಸಪ್ ಎಲ್ಲ ಏನಿರುತ್ತೆ, ಸೋಫಾಸ್ ಮೇಲಿರುವಂಥ ಕ್ಲಾತ್ಸು, ಪಿಲ್ಲೋಸು, ಅದನ್ನೆಲ್ಲ ಹಿಂದಿನ ದಿನ ಸಂಜೆನೇ ನೀವು ಅದರ ಜಾಗದಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ನಿಮಗೆ ಆಲ್ಮೋಸ್ಟ್ ಒಂದು 15 ನಿಮಿಷ ಆದ್ರೂ ಟೈಮ್ ಸೇವ್ ಆಗುತ್ತೆ. ಮಕ್ಕಳ ಬುಕ್ಸ್ ಎಲ್ಲನೂ ಅವರವರ ಏರಿಯಾಸಲ್ಲಿ ಇಡೋವಂಥದ್ದು ಈ ಥರದ್ದೆಲ್ಲ ನೀವು ಪ್ರೀ ಪ್ಲಾನ್ಡ್ ಆಗಿ ಮಾಡಿ ಇಟ್ಕೊಳ್ಬೋದು. ಇಷ್ಟು ಫ್ಲೋರ್ ಕ್ಲೀನಿಂಗ್ಗೆ ಸಂಬಂಧಪಟ್ಟಂಗಾಯಿತು. ನೆಕ್ಸ್ಟು ಕುಕ್ಕಿಂಗು. ಪ್ರತಿಯೊಂದು ಮೀಲ್ನ ನಾವು ಹೆಲ್ತಿ ವರ್ಷನಲ್ಲಿ ಕುಕ್ ಮಾಡಬೇಕು ಅಂದರೆ ಪ್ರೀ ಪ್ಲಾನ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಮೀಲ್ ಪ್ರಿಪ್ರೇಷನ್ಸ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ, ನಿಮ್ಗೆ ಆ ಒಂದು ವೀಡಿಯೋಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ, ಒಂದ್ಸರಿ ಚೆಕ್ ಮಾಡಿ. ಮಾಡುವಂತಹ ರೆಸಿಪಿ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಬರಬೇಕು ಅನ್ನೋದಾದರೆ ನಾವು ಯೂಸ್ ಮಾಡುವಂಥ ಯುಟೆನ್ಸಿಲ್ಸು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಆದಷ್ಟು ಸ್ವಲ್ಪ ಹೆವಿ ಬಾಟಮ್ ಇರುವಂಥ ಯುಟೆನ್ಸಿಲ್ಸ್ನ ಯೂಸ್ ಮಾಡೋದ್ರಿಂದ ನಾನ್ ಸ್ಟಿಕ್ಕಿಯಾಗಿರುತ್ತೆ, ಅಂದರೆ ನಾವು ಮಾಡುವಂಥ ಅಡುಗೆ ಸೀದೋಗ್ದಿರ ಇರುತ್ತೆ ಮತ್ತು ಕ್ಲೀನಿಂಗು ಕೂಡ ತುಂಬ ಈಸಿ ಆಗುತ್ತೆ. ಈಗ ತುಂಬ ರೀತಿಯ ಕುಕ್ವೇರ್ ಬ್ರ್ಯಾಂಡ್ಸ್ ನೀವು ನೋಡೇ ಇರ್ತೀರಾ, ನಿಮ್ಮದೇ ಆದಂಥ ಆಯ್ಕೆನ ನೀವು ಮಾಡ್ಕೊಳ್ಬೋದು. ಬ್ರೇಕ್ಫಾಸ್ಟ್ನ ಇರ್ಬೋದು ಅಥವಾ ಮಧ್ಯಾಹ್ನ ಲಂಚಿಗೆ ಬೇಕಾಗಿರುವಂತಹ ರೆಸಿಪೀಸ್ನ ನೀವು ಕ್ವಿಕ್ಕಾಗಿ ಮಾಡ್ಕೊಳ್ಬೇಕು ಅನ್ನೋದಾದರೆ ನೈಟಲ್ಲೇ ನೀವು ಪ್ರಿಪ್ಸ್ನ ಮಾಡಿ ಇಟ್ಕೊಳ್ಬೋದು, ಅಥವಾ ವೀಕ್ಲಿ ಒನ್ಸ್ ನೀವು ಓಲ್ ವೀಕ್ಗೆ ಬೇಕಾಗಿರುವಂತಹ ಮೀಲ್ ಪ್ರಿಪ್ರೇಷನ್ಸ್ನ ಮಾಡಿ ಇಟ್ಕೊಳ್ಳೋದಾದರೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ವರ್ಕಿಂಗ್ ವುಮೆನ್ಸ್ಗೆ. ವರ್ಕಿಂಗ್ ವುಮೆನ್ಸ್ ಮಾತ್ರನೇ ಅಲ್ಲ, ಮಾರ್ನಿಂಗ್ ಲಂಚ್ ಬಾಕ್ಸ್ ಎಲ್ಲ ತಯಾರಿ ಮಾಡಿ ಕೊಡಬೇಕು ಅನ್ನೋ ಲೇಡೀಸ್ಗೂ ಕೂಡ ಈ ಒಂದು ಪ್ರಿಪ್ಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಕ್ವಿಕ್ಕಾಗಿ ನಾವು ಬೆಳಗ್ಗೆನೆ ಎಲ್ಲ ರೀತಿಯ ರೆಸಿಪೀಸ್ನ ಸುಲಭವಾಗಿ ಮಾಡಿ ಮುಗಿಸ್ಬೇಕು ಅಂದರೆ ಅದರದ್ದೇ ಆದಂಥ ಪ್ರಿಪ್ಸ್ ಮತ್ತು ಮೀಲ್ ಪ್ಲಾನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆದರೆ ಒಂದು ಕಡೆ ನೀವು ಓಲ್ ವೀಕ್ಗೆ ಏನೇನು ರೆಸಿಪೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ನೋಟ್ ಡೌನ್ ಮಾಡಿಕೊಂಡ್ರೆ ಇನ್ನೂ ಬೆಟರು. ನೋಟ್ ಡೌನ್ ಮಾಡಿರೋ ಪ್ರಕಾರ ಯಾವ್ಯಾವ ರೆಸಿಪಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದ್ರ ಪ್ರಕಾರ ನೀವು ಗ್ರಾಸರೀಸ್ನ, ವೆಜಿಟೇಬಲ್ಸ್ನೆಲ್ಲ ಮುಂಚೆನೇ ತಂದು ಇಟ್ಕೊಳ್ಬೋದು. ಸೌತ್ ಇಂಡಿಯನ್ ಮೀಲ್ಸಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಅಂದರೆ ಇಡ್ಲಿ, ದೋಸೆ, ಉತ್ತಪ್ಪಂ, ಪಡ್ಡು ಇವೆಲ್ಲ ಇದ್ದೇ ಇರುತ್ತೆ ಅಲ್ವಾ. ಈಸಿಯಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಆಲ್ ಇನ್ ಒನ್ ಬ್ಯಾಟರ್ನ ತಯಾರಿ ಮಾಡ್ಕೊಳ್ಬೋದು ಹೆಲ್ತಿ ವರ್ಷನಲ್ಲಿ ಅನ್ನೋದಾದರೆ. ಇಲ್ಲಿ ನೋಡ್ತಾ ಇದ್ದಂಗೆ ಮಲ್ಟಿಗ್ರೈನ್ ನೀವು ಬ್ಯಾಟರ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋದಾದರೆ ಎಲ್ಲ ರೀತಿಯ, ಅಂದರೆ ಒಂದೇ ಬ್ಯಾಟರಲ್ಲಿ 4 ರೀತಿಯ ರೆಸಿಪೀಸ್ನ ನೀವು ಮಾಡ್ಕೊಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಗೆ ನೀವು ವಿಡಿಯೋನ ಸ್ವಲ್ಪ ಸ್ಲೋ ಮಾಡಿ ನೋಡಿದ್ರೆ ಏನೇನು ಇಂಗ್ರೀಡಿಯೆಂಟ್ನ ಹಾಕಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ.
ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ಆಗಿ ಶೇರ್ ಮಾಡಿದ್ದೀನಿ, ಆದರೂ ಕೂಡ ನನಗೆ ಕಮೆಂಟ್ ಬಂದಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅಂದ್ಕೊಳ್ಳೋರು ಈ ಥರ ಗೋಬಿ ಮಂಚೂರಿನ ಕೂಡ ಕ್ವಿಕ್ಕಾಗಿ 5 ಮಿನಿಟ್ಸಲ್ಲೇ ಮಾಡ್ಕೊಳ್ಬೋದು. 5 ಮಿನಿಟ್ಸಲ್ಲೇ ಗೋಬಿನ ರೆಡಿ ಮಾಡ್ಕೊಳ್ಬೇಕು ಅಂದರೆ ಇದರದ್ದೇ ಆದಂಥ ಮೀಲ್ ಪ್ಲಾನ್ ಅನ್ನೋದು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ವೀಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫ್ರಿಜ್ಜಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಕ್ವಿಕ್ಕಾಗಿ ನಾವು ಜಸ್ಟ್ ಸಾಸ್ನ ರೆಡಿ ಮಾಡಿಕೊಂಡ್ರೆ ಗೋಬಿ ಮಂಚೂರಿಯನ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೆಕ್ಸ್ಟು ಲಾಂಡ್ರಿ. ಇಲ್ಲಿ ನೋಡ್ತಿದ್ದಂಗೆ ನಾನು ವಾಷಿಂಗ್ ಮಿಷಿನ್ನ ಯೂಸ್ ಮಾಡಿಕೊಂಡು ಬಟ್ಟೆಗಳನ್ನ ವಾಶ್ ಮಾಡ್ತೀನಿ. ಇದ್ರ ಪ್ರಕಾರ ನಾನು ಕೆಲವೊಂದು ಟಿಪ್ಸ್ನ ಹೇಳ್ತಾ ಹೋಗ್ತೀನಿ. ನಿಮ್ಮ ವರ್ಕಿಂಗ್ ಅವರ್ಸ್ ಯಾವ ಥರ ಇರುತ್ತೋ ಅದ್ರ ಪ್ರಕಾರ ನೀವು ಲಾಂಡ್ರಿ ವಾಷಿಂಗ್ ಟೈಮಿಂಗ್ಸ್ನ ಕೂಡ ಡಿಪೆಂಡ್ ಮಾಡ್ಕೊಳ್ಬೋದು. ಬೆಳಗಿನ ಜಾವ ನಿಮಗೆ ಫ್ರೀ ಇರುತ್ತೆ ಅನ್ನೋದಾದರೆ ಇಂದಿನ ದಿನ ರಾತ್ರಿಯಲ್ಲೇ ನೀವು ವಾಶ್ಗೆ ಹಾಕಿಬಿಟ್ಟು ಡಿಲೇ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಟೈಮ್ನ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳೋದಾದರೆ ಮಾರ್ನಿಂಗ್ ಅಷ್ಟರಲ್ಲಿ ನಿಮಗೆ ಬಟ್ಟೆ ವಾಶ್ ಆಗಿರುತ್ತೆ, ಬೆಳಗ್ಗೆನೇ ನೀವು ಒಣಗಾಕ್ಕೊಳ್ಬೋದು. ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಬಟ್ಟೆಗಳನ್ನ ಆದಷ್ಟು ನೀವು ಬೇಗನೆ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ದಿನದಲ್ಲಿ ನಿಮಗೆ ಯಾವಾಗ ಫ್ರೀ ಟೈಮ್ ಇರುತ್ತೋ ಆ ಟೈಮಲ್ಲಿ ಈ ಥರ ಕಿಚನಲ್ಲೇ ನೀವು ವಾಶ್ ಮಾಡಿ ಒಣಗಾಕ್ಕೊಳ್ಬೋದು. ಇನ್ನು ಫೋಲ್ಡಿಂಗ್ ವಿಚಾರಕ್ಕೆ ಬರೋದಾದರೆ ಆದಷ್ಟು ನೀವು ಸಂಜೆ ಟೈಮಲ್ಲಿ ಫೋಲ್ಡ್ ಮಾಡ್ಕೊಳ್ಳೋ ಥರ ಪ್ಲಾನ್ ಮಾಡ್ಕೊಳ್ಬೋದು. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಟಿ ವಿ ನೋಡ್ತಾ ಅಥವಾ ರಾತ್ರಿ ಊಟ ಎಲ್ಲನೂ ಬೇಗ ಆದಮೇಲೆ ಈ ಥರ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಮಕ್ಕಳ ಕೈಯಲ್ಲೇ ಅವರವರ ಬಟ್ಟೆಗಳನ್ನ ಅವರವರ ಕಬೋರ್ಡಲ್ಲಿ ಜೋಡಿಸೋ ಥರ ಅಭ್ಯಾಸ ಮಾಡಿಸ್ಬೋದು. ಮನೆಯಲ್ಲಿರುವ ಗೃಹಿಣಿಯರಾದರೂ ಕೂಡ ಬೆಳಗಿನ ಹರಿಬರಿಯಲ್ಲಿ ವಾಷಿಂಗ್ ಮಿಷಿನ್ಗೆ ಲೋಡ್ ಮಾಡೋಷ್ಟು ಟೈಮ್ ಕೂಡ ಇರಲ್ಲ. ಅಂಥವರು ಕೂಡ ಇಂದಿನ ರಾತ್ರಿಯಲ್ಲೇ ಈ ಥರ ಲೋಡ್ ಮಾಡಿಬಿಟ್ಟು ಡಿಲೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಎಷ್ಟೇ ಮಿಷಿನ್ ಇದ್ರೂ ಕೂಡ ಹ್ಯಾಂಡ್ ವಾಶ್ ಮಾಡುವಂಥ ಬಟ್ಟೆಗಳು ಕೂಡ ಕಂಪಲ್ಸರಿ ಇರುತ್ತೆ. ಕೆಲವೊಂದು ಕೊಳೆ ಆಗಿರುವಂಥ ಬಟ್ಟೆಗಳು, ಮಕ್ಕಳ ಬಟ್ಟೆಗಳು, ಸಾಕ್ಸ್ ಈ ಥರದನ್ನೆಲ್ಲ ಒಂದು ಬಾಸ್ಕೆಟಲ್ಲಿ ಸಪ್ರೇಟಾಗಿ ಇಟ್ಕೊಳ್ಳೋದಾದರೆ ನಿಮಗೆ ಫ್ರೀ ಇರುವಂಥ ಡೇಸಲ್ಲಿ ನೀವು ಇದನ್ನು ವಾಶ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ವೀಕೆಂಡ್ ಕ್ಲೀನಿಂಗ್ಸ್. ವೀಕೆಂಡಲ್ಲೂ ಕೂಡ ನಿಮಗೆ ಹಾಲಿಡೇಸ್ ಇರೋದ್ರಿಂದ ನಿಮ್ಮದೇ ಆದಂಥ ಕ್ಲೀನಿಂಗ್ ರೊಟೀನ್ಸ್ನ ನೀವು ಸೆಟ್ ಮಾಡ್ಕೊಳ್ಬೋದು. ಬೆಡ್ ಶೀಟ್ಸ್ ಎಲ್ಲ ಚೇಂಜ್ ಮಾಡೋವಂಥದ್ದು, ಈ ಥರ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು, ಡಸ್ಟಿಂಗ್ ಮಾಡ್ಕೊಳ್ಳೋ ಅಂಥದ್ದು. ಸೊ ನೀವು ಒಂದೊಂದು ವೀಕು ಒಂದೊಂದು ರೀತಿಯಾಗಿರುವಂಥ ಕ್ಲೀನಿಂಗ್ಸ್ನ ನೋಟ್ ಡೌನ್ ಮಾಡ್ಕೊಳ್ಬೋದು. ಮನೆಯಲ್ಲೇ ಇದ್ದರೆ ಎಲ್ಲ ವಿಂಡೋಸ್ನ ಓಪನ್ ಮಾಡಿ ಇಟ್ಟಿರ್ತೀವಿ. ಅದೇ ಮನೆಯಲ್ಲಿ ಯಾರೂ ಇಲ್ಲ ಅನ್ನೋದಾದರೆ ಆಲ್ಮೋಸ್ಟ್ ಎಲ್ಲ ವಿಂಡೋಸ್ನ ಕ್ಲೋಸ್ ಮಾಡಿ ಕರ್ಟನ್ಸ್ನ ಕೂಡ ಕ್ಲೋಸ್ ಮಾಡಿರ್ತೀವಲ್ವ. ಧೂಳೆಲ್ಲ ಕಡಿಮೆ ಬರೋ ಕಾರಣ ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ನೀವು ಡಸ್ಟಿಂಗ್ನ ಮಾಡ್ಕೊಳ್ಬೋದು. ಇಂಡೋರ್ ಪ್ಲಾಂಟ್ಸ್ನೆಲ್ಲ ಇಟ್ಕೊಂಡಿದ್ದೀರಾ ಅನ್ನೋದಾದರೆ ಕಂಪಲ್ಸರಿ ನೀವು ವೀಕ್ಲಿ ಒನ್ಸ್ ಆದರೂ ಕೂಡ ಅದರ ಮೇಂಟೆನೆನ್ಸು, ಕೇರಿಂಗ್ ಅನ್ನೋದು ಮಾಡ್ಕೊಳ್ಬೇಕಾಗತ್ತೆ. ಫ್ರಿಡ್ಜ್ ಕ್ಲೀನಿಂಗ್ ಎಲ್ಲ ಕೂಡ ನೀವು ವೀಕೆಂಡ್ಸಲ್ಲಿ ನೀವು ಪ್ಲಾನ್ ಮಾಡಿಕೊಂಡು ಮಾಡ್ಬೋದು. ವೀಕ್ಲಿ ಒನ್ಸ್ ಗ್ರಾಸರೀಸು, ವೆಜಿಟೇಬಲ್ಸ್ ಎಲ್ಲ ತರ್ತಿರಲ್ವ, ಅದನ್ನೆಲ್ಲ ಜೋಡಿಸೋದಕ್ಕಿಂತ ಮುಂಚೆನೇ ಫ್ರಿಡ್ಜ್ನ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲ್ಲ ಅದನ್ನು ಜೋಡಿಸ್ಕೊಳ್ಬೋದು. ಹಾಗಲೇ ಹೇಳ್ದಂಗೆ ಇಂಡೋರ್ ಪ್ಲಾಂಟ್ಸ್ನ ಇಟ್ಕೊಳ್ಳೋ ಅಂಥವ್ರು ಅದರದ್ದೇ ಆದಂಥ ಮೇಂಟೆನೆನ್ಸ್ನ ಕಂಪಲ್ಸರಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ನಿಮ್ಗೆ ಟೈಮ್ ಇಲ್ಲ ಅನ್ನೋದಾದರೆ ಪ್ಲಾಂಟ್ಸ್ನ ನೀವು ಆದಷ್ಟು ಲಿಮಿಟೆಡ್ ಆಗಿ ಇಟ್ಕೊಳ್ಳೋದೇ ಬೆಟರು. ಪೂಜೆಗೆ ಸಂಬಂಧಪಟ್ಟಂಗೆ ವೀಕ್ಲಿ ಒನ್ಸ್ ಪೂಜಾ ಐಟಮ್ಸ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀವಿ. ಪೂಜಾ ರೂಮಲ್ಲಿ ಆದಷ್ಟು ಸಿಂಪಲ್ ಆಗಿ ನೀವು ಜೋಡಿಸಿ ಇಟ್ಕೊಳ್ಳೋದಾದರೆ ಪೂಜೆನ ಕೂಡ ನೀವು ಪೀಸ್ಫುಲ್ಲಾಗಿ ಮಾಡ್ಕೊಳ್ಬೋದು. ಅದನ್ನೆಲ್ಲ ವಾಶ್ ಮಾಡೋಕ್ಕೂ ಕೂಡ ಅಂದರೆ ಕ್ಲೀನ್ ಮಾಡೋಕ್ಕೂ ಕೂಡ ಕಡಿಮೆ ಟೈಮಲ್ಲೇ ನೀವು ಮುಗಿಸ್ಕೊಳ್ಬೋದು. ಮೇನ್ ಡೋರ್ನ ಒರೆಸೋವಂಥದ್ದು, ಹೊಸ್ಲಿಗೆ ರಂಗೋಲಿ ಹಾಕುವಂಥದ್ದು, ತುಳಸಿ ಪಾಟ್ನೆಲ್ಲ ಕ್ಲೀನ್ ಮಾಡೋವಂಥದ್ದು, ಇದನ್ನೆಲ್ಲ ಕೂಡ ಪ್ರತಿದಿನ ಒಂದೊಂದು ರೀತಿಯಾಗಿ 5-5 ನಿಮಿಷ ಟೈಮ್ನ ಸೆಟ್ ಮಾಡಿ ಇಟ್ಕೊಂಡ್ರು ಕೂಡ ಒಂದೊಂದು ದಿನ ಒಂದೊಂದನ್ನ ಮಾಡ್ಕೊಳ್ಬೋದು. ವೀಕ್ ಡೇಸಲ್ಲಿ ಈ ಥರದ್ದು ಮಾಡ್ಕೊಳ್ಳೋದ್ರಿಂದ ವೀಕೆಂಡ್ಸಲ್ಲಿ ಎಕ್ಸ್ಟ್ರಾ ಫ್ರೀ ಟೈಮ್ ಅನ್ನೋದು ನಿಮಗೆ ಸಿಗುತ್ತೆ. ಕಿಟಕಿಗಳಲ್ಲಿ ಧೂಳೆಲ್ಲನೂ ಕ್ಲೀನ್ ಮಾಡೋದಕ್ಕೋಸ್ಕರ ನೀವು ರೂಮಲ್ಲಿ ಬೆಡ್ಶೀಟ್ಸ್ ಎಲ್ಲ ಯಾವ ದಿನ ಚೇಂಜ್ ಮಾಡ್ತೀರಾ ಅದೇ ದಿನನೇ ಇದನ್ನ ಕೂಡ ಪ್ಲಾನ್ ಮಾಡ್ಕೊಳ್ಬೋದು. ಒಟ್ಟಿಗೆ ರೂಮ್ ಎಲ್ಲ ಕೂಡ ಒಂದು ರೀತಿ ಡೀಪ್ ಕ್ಲೀನಿಂಗ್ ಆದಂಗೆ ಆಗುತ್ತೆ. ಕಬೋರ್ಡ್ಸಲ್ಲಿ ಬಟ್ಟೆಗಳನ್ನ ಜೋಡಿಸ್ಬೇಕಾದ್ರೂ ಕೂಡ ಮೊದಲು ನೀವು ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಆಗಾಗ ರೀಅರೇಂಜ್ ಮಾಡ್ಕೊಳ್ಳೋದ್ರಿಂದ ಕಬೋರ್ಡ್ಸು ಕೂಡ ನೀಟಾಗಿರುತ್ತೆ. ಡ್ರೆಸ್ಸಿಂಗ್ ಟೇಬಲ್ನ ವೀಕ್ಲಿ ಒನ್ಸ್ ರೀಅರೇಂಜ್ ಮಾಡಿಕೊಂಡು ಹಬ್ಬಗಳ ಟೈಮಲ್ಲಿ ಡೀಪ್ ಕ್ಲೀನಿಂಗ್ ಅನ್ನೋದು ಮಾಡ್ಕೊಳ್ಬೋದು. ನಾನಿಲ್ಲಿ ಶೇರ್ ಮಾಡಿರುವಂತಹ ಐಡಿಯಾಸು ಸೆಲ್ಫಾಗಿ ನೀವೇ ಎಲ್ಲ ಕೆಲಸ ಮಾಡ್ಕೊಳ್ತೀರಾ ಅನ್ನೋರಿಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ.
ಒಂದು ವೇಳೆ ನೀವು ಕೆಲವೊಂದು ಕೆಲಸಗಳಿಗೆ ಮೇಡ್ನ ಇಟ್ಕೊಂಡಿದ್ದೀರಾ, ಹೆಲ್ಪರ್ನ ಇಟ್ಕೊಂಡಿದ್ದೀರಾ ಅನ್ನೋದಾದರೆ ಅವ್ರದ್ದೇ ಆದಂಥ ರೊಟೀನ್ನ ನೀವು ಸೆಟ್ ಮಾಡಿಕೊಡ್ಬೋದು. ಕೆಲವೊಂದು ತರಕಾರಿಗಳನ್ನೆಲ್ಲ ಬಾಸ್ಕೆಟಲ್ಲಿ ಹಾಕಿ ಇಡ್ತಾ ಇರ್ತೀವಿ. ಆ ಬಾಸ್ಕೆಟಲ್ಲಿ ತರಕಾರಿಗಳು ಒನ್ಸ್ ಖಾಲಿ ಆದಮೇಲೆ ಇಮ್ಮಿಡಿಯೇಟಾಗಿ ವಾಶ್ ಮಾಡಿ ಇಡ್ಬೋದು. ವಾಶ್ರೂಮ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ನೀವು ಸ್ನಾನದ ಮುಂಚೆನೇ ಅದನ್ನು ಪ್ಲಾನ್ ಮಾಡ್ಕೊಳ್ಬೋದು. ಹೈಜಿನಿಕ್ ಪರ್ಪಸ್ ಆಗಿ ವೀಕ್ಲಿ ಒನ್ಸ್ ನೀವು ವಾಟರ್ ಬಾಟಲ್ಸ್ನೆಲ್ಲಾನು ವಾಶ್ ಮಾಡಿ ಇಟ್ಕೊಳ್ಬೋದು. ವಾಟರ್ ಬಾಟಲ್ನ ವಾಶ್ ಮಾಡೋದಕ್ಕೋಸ್ಕರ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸು ಮತ್ತು ಅಡುಗೆ ಸೋಡಾನ ಹಾಕಿಬಿಟ್ಟು ಬಿಸಿ ನೀರನ್ನ ಹಾಕಿ ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಆಮೇಲೆ ನೀವು ಆ್ಯಸ್ ಯೂಶ್ವಲ್ ಕ್ಲೀನ್ ಮಾಡ್ಕೊಳ್ಬೋದು. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ, ಫಂಗಸ್ ಎಲ್ಲ ಫಾರ್ಮ್ ಆಗದಿರ ಇರುತ್ತೆ. ರಜಾ ಇರುವಂಥ ದಿನಗಳಲ್ಲಿ ವೀಕೆಂಡ್ಸಲ್ಲಿ ಬೆಡ್ಶೀಟ್ಸ್ನ ಬೆಡ್ ಸ್ಪ್ರೆಡ್ಸ್ನೆಲ್ಲ ಕೂಡ ಚೇಂಜ್ ಮಾಡೋ ಥರ ಪ್ಲಾನ್ ಮಾಡ್ಕೊಳ್ಬೋದು. ವೀಕ್ ಡೇಸಲ್ಲಾದರೆ ಒಂದೊಂದು ದಿನ ಒಂದೊಂದು ರೂಮಲ್ಲಿರುವಂತಹ ಬ್ಲಾಂಕೆಟ್ಸ್ನ ಬೆಡ್ಶೀಟ್ಸ್ನೆಲ್ಲ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಬಟ್ಟೆಗಳನ್ನ ನೀವು ಮನೆಯಲ್ಲೇ ಐರನ್ ಮಾಡ್ತೀರಾ ಅನ್ನೋದಾದರೆ ಬೆಡ್ಶೀಟ್ಸ್ನ ಚೇಂಜ್ ಮಾಡಿರುವಂಥ ದಿನವೇ ನೀವು ಬೆಡ್ಶೀಟ್ಸ್ ಏನು ಹಾಕಿರ್ತೀರಾ ಅದ್ರ ಮೇಲೇ ಬಟ್ಟೆಗಳನ್ನ ಐರನ್ ಮಾಡಿ ಇಟ್ಕೊಳ್ಬೋದು. ಪ್ರತಿದಿನ ಅಡುಗೆ ತಯಾರಿ ಈಸಿ ಆಗಬೇಕು ಅಂದರೆ ಗ್ರಾಸರೀಸ್ನ ಆದಷ್ಟು ನೀವು ರೀಸ್ಟಾಕ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ವೀಕ್ಲಿ ಒನ್ಸ್ ನೀವು ಯಾವ್ಯಾವ ರೀತಿ ಮೀಲ್ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಿದ್ದೀರೋ ಅದಕ್ಕೆ ಬೇಕಾಗಿರುವಂಥ ಗ್ರಾಸರೀಸ್ನ ವೆಜಿಟೇಬಲ್ಸ್ನೆಲ್ಲನೂ ವಾರಕ್ಕೊಮ್ಮೆ ಈ ಥರ ರೀಸ್ಟಾಕ್ ಮಾಡ್ಕೊಳ್ಬೋದು. ಮಕ್ಕಳಿರೋಂಥ ಮನೆಯಲ್ಲಿ ಅವ್ರದ್ದೇ ಆದಂಥ ಕುರುಕುಲು ತಿಂಡಿ ಬೇಕೇ ಬೇಕಾಗತ್ತೆ. ನಿಮಗೆ ಟೈಮ್ ಇದ್ದರೆ ಮನೆಯಲ್ಲೇ ಸ್ನ್ಯಾಕ್ಸ್ನ ರೆಡಿ ಮಾಡಿ ಸ್ಟೋರ್ ಮಾಡ್ಬೋದು. ಇಲ್ಲ ಅನ್ನೋದಾದರೆ ಹೆಲ್ತಿ ವರ್ಷನಲ್ಲಿ ಕೆಲವೊಂದು ಸ್ನ್ಯಾಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನೀವು ಮಾರ್ಕೆಟಿಂದ ತಂದು ಸಪ್ರೇಟ್ ಕಂಟೈನರ್ಸಲ್ಲಿ ಹಾಕಿ ಇಡೋದ್ರಿಂದ ತುಂಬ ದಿನದವರೆಗೂ ಫ್ರೆಶ್ ಆಗಿರುತ್ತೆ. ನಾರ್ಮಲಾಗಿ ನೀವು ಕ್ರಂಚಿಯಾಗಿರುವಂಥ ಸ್ನ್ಯಾಕ್ಸ್ ಆದರೆ ಅದೆಲ್ಲ ಮೆತ್ತಗಾಗದಿರ ಇರುತ್ತೆ. ಬಟ್ಟೆಗಳನ್ನ ಪ್ರತಿನಿತ್ಯ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡೋದ್ರಿಂದ ಅದಕ್ಕೆ ಸಂಬಂಧಪಟ್ಟಿರುವಂಥ ಲಿಕ್ವಿಡ್ಸ್ನೆಲ್ಲ ಕೂಡ ಮುಂಚೆನೇ ಈ ಥರ ರೀಸ್ಟಾಕ್ ಮಾಡಿ ಬಾಟಲ್ಸಲ್ಲಿ ತುಂಬಿಸಿ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ನಾವು ವಾಷಿಂಗ್ ಮಿಷಿನಲ್ಲಿ ಹಾಕ್ಬೋದು. ಪ್ರತಿದಿನ ಬ್ರೇಕ್ಫಾಸ್ಟ್ಗೆ ಕಾಂಬಿನೇಷನ್ ಆಗಿ ಚಟ್ನೀಸ್ ಈಸಿ ಆಗಬೇಕು ಅನ್ನೋದಾದರೆ ಚಟ್ನಿಯಲ್ಲಿ ಯೂಸ್ ಮಾಡುವಂಥ ಕಡಲೆ ಬೀಜನೆಲ್ಲ ಮುಂಚೆನೇ ಫ್ರೈ ಮಾಡಿ ಇಟ್ಕೊಳ್ಬೋದು. ರವೆ ಇರ್ಬೋದು ಮತ್ತು ಸ್ಪೈಸಸ್ನೆಲ್ಲ ಕೂಡ ಸ್ಪೈಸ್ ಆರ್ಗನೈಸರಲ್ಲಿ ನೀವು ಫಿಲ್ ಮಾಡಿ ಇಟ್ಕೊಳ್ಳೋದಾದರೆ ಅಡುಗೆ ಮಾಡಬೇಕಾದ್ರೆ ಕ್ವಿಕ್ಕಾಗಿ ತೆಗೆದು ಯೂಸ್ ಮಾಡ್ಕೊಳ್ಬೋದು. ದಿನಸಿನ ಈ ಥರ ರೀಸ್ಟಾಕ್ ಮಾಡೋದಕ್ಕಿಂತ ಮುಂಚೆ ಕಂಟೈನರ್ನ ಒಂದ್ಸತಿ ನೀಟಾಗಿ ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿ ಆಮೇಲೆ ರೀಸ್ಟಾಕ್ ಮಾಡ್ಕೊಳ್ಬೋದು. ಅಷ್ಟು ಟೈಮ್ ಇಲ್ಲ ಅಂತ ಅಂದವರು ತೇವದ ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ಟು ಈ ಥರ ಜೋಡಿಸ್ಕೊಳ್ಬೋದು. ಹಬ್ಬಗಳ ಟೈಮಲ್ಲಿ ಮನೇನ ಕ್ಲೀನ್ ಮಾಡಿದಾಗ ಅಥವಾ ನೀವು ರೆಗ್ಯುಲರ್ ಆಗಿ ಮನೇನ ಡೀಪ್ ಕ್ಲೀನ್ ಮಾಡಿದಾಗ ನೀವು ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋದಾದರೆ ಆರ್ಗನೈಸಿಂಗ್ ಆಗಿರುವಂತಹ ಕಿಚನ್ ಇರ್ಬೋದು ಅಥವಾ ಆರ್ಗನೈಸಿಂಗ್ ಆಗಿರುವಂತಹ ಮನೇನ ರೆಗ್ಯುಲರ್ ಬೇಸಿಸ್ ಮೇಲೆ ಮೇಂಟೈನ್ ಮಾಡೋದು ತುಂಬ ಈಸಿ ಆಗುತ್ತೆ. ಆಯಿಲ್ ಬಾಟಲ್ಸು, ತುಪ್ಪದ ಕಂಟೈನರ್ಸ್ ಎಲ್ಲ ಜಿಡ್ಡಾಗ್ದಿರ ಇರಬೇಕು ಅಂದರೆ ಒನ್ಸ್ ಖಾಲಿ ಆದಮೇಲೆ ನೀಟಾಗಿ ವಾಶ್ ಮಾಡಿ ಒಣಗಿಸ್ಬಿಟ್ಟು ಆಮೇಲೆ ರೀಫಿಲ್ ಮಾಡಿ ಇಟ್ಕೊಳ್ಬೇಕು. ದೊಡ್ಡ ಮನೆಗಳಲ್ಲಿ ಫ್ಲೋರ್ ಮ್ಯಾಟ್ಸ್ನ ಕೂಡ ಜಾಸ್ತಿನೇ ಯೂಸ್ ಮಾಡ್ತಿರ್ತೀವಿ. ಫ್ಲೋರ್ ಮ್ಯಾಟ್ಸ್ನ ವಾಶ್ ಮಾಡೋಕ್ಕಂತಲೇ ಸಪ್ರೇಟಾಗಿ ನೀವು ಮೆಷಿನ್ಸ್ನ ಇಟ್ಕೊಳ್ಬೋದು. ಇಲ್ಲ ನೀವು ಒಂದೇ ಮೆಷಿನಲ್ಲಿ ಎಲ್ಲದನ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದಾದರೆ ಈ ಥರ ವಾಷಿಂಗ್ ಮಿಷಿನಲ್ಲಿ ಮ್ಯಾಟ್ಸ್ನ ವಾಶ್ ಮಾಡಿದ್ದ ಆದಮೇಲೆ ನೀವು ಡ್ರಮ್ ಅನ್ನೋದನ್ನು ಕ್ಲೀನ್ ಮಾಡ್ಕೊಳ್ಬೋದು. ಡ್ರಮ್ ಕ್ಲೀನಿಂಗ್ ಆಪ್ಷನ್ ಅನ್ನೋದು ಎಲ್ಲದರಲ್ಲೂ ಇರುತ್ತೆ. ಡ್ರಮ್ ಕ್ಲೀನ್ ಮಾಡಬೇಕಾದ್ರೇ ಈ ಒಂದು ರಬ್ಬರ್ನೆಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ಸ್ವಲ್ಪ ಅಡುಗೆ ಸೋಡಾ ಮತ್ತು ನಿಂಬೆ ರಸನ ಅಥವಾ ವೆನಿಗರ್ನ ಹಾಕಿ ಡ್ರಮ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಮೈನ್ಯೂಟ್ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ನೆಕ್ಸ್ಟು ನೀವು ರೆಗ್ಯುಲರ್ ಆಗಿ ನಾರ್ಮಲ್ ಬಟ್ಟೆಗಳನ್ನ ಕೂಡ ಇದರಲ್ಲಿ ವಾಶ್ ಮಾಡ್ಕೊಳ್ಬೋದು. ವಾಷಿಂಗ್ ಮಿಷಿನ್ನ ಯಾವ ಥರ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಕೆಲವೊಂದು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡಿ. ಮನೆ ಕೆಲಸಗಳಲ್ಲಿ ಫ್ಯಾಮಿಲಿ ಹೆಲ್ಪ್ ತಗೊಳ್ಳೋದ್ರಿಂದ ಕೂಡ ನಮಗೆ ಎಕ್ಸ್ಟ್ರಾ ರೆಸ್ಟಿಂಗ್ ಟೈಮ್ ಅನ್ನೋದು ಸಿಗುತ್ತೆ. ಸ್ಟಾರ್ಟಿಂಗ್ ಎಲ್ಲದನ್ನು ಅಚ್ಚುಕಟ್ಟಾಗಿ ಮಾಡಲ್ಲ ಅಂದರೂ ಕೂಡ ಕ್ರಮೇಣ ಅವರು ಕೂಡ ಕಲಿತಾ ಹೋಗ್ತಾರೆ.
ಸ್ಟಾರ್ಟಿಂಗ್ ಪ್ರತಿ ಕೆಲಸದಲ್ಲೂ ಕೂಡ ಅಲ್ಪ ಸ್ವಲ್ಪ ಮಿಸ್ಟೇಕ್ಸ್ ಅನ್ನೋದು ಪ್ರತಿಯೊಬ್ಬರು ಮಾಡ್ತಾರೆ. ಇದು ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಒಂದು ಆರ್ಗನೈಸಿಂಗ್ ಆಗಿರುವಂಥ ಪರ್ಫೆಕ್ಟ್ ವೇ ಬಂದ್ಬಿಡುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.